ಎಲ್ರಿಗೂ ನಮಸ್ಕಾರ. ಬೋಟ್ ನೆಕ್ ಅರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಬೋಟ್ ನೆಕ್ ಬ್ಯಾಕ್ ಸೈಡು ಯಾವ ಥರ ಮಾರ್ಕ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನು ಬ್ಲೌಸ್ ಅಪ್ಲೋಡ್ ಮಾಡಿದ್ದೀನಲ್ವ, ಆ ಬ್ಲೌಸ್ ಡಿಸೈನಲ್ಲಿ ಬ್ಯಾಕ್ ಸೈಡ್ ಯಾವ ಥರ ಶೇಪ್ ಬಂದಿದೆಯೋ ಆ ಶೇಪ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಯಾವುದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ಅದು ಲೆಂತ್ ಎಷ್ಟಿರಬೇಕು ಫಸ್ಟ್ ಮೆಜರ್ಮೆಂಟ್ ಮಾಡ್ಕೋಬೇಕು. ನಮಗೆ 15 ಸೆಂಟಿಮೀಟ್ರಲ್ಲಿ ಫುಲ್ ಲೆಂತ್ ಬೇಕು. 15 ಸೆಂಟಿಮೀಟ್ರಲ್ಲಿ ಅರ್ಧ ಮೇಲ್ಗಡೆ ಕಚ್ಚಿಗೆ ಹೋದರೆ ಮತ್ತು ಕೆಳಗಡೆ ಅರ್ಧ ಕಚ್ಚಿಗೆ ಹೋಗುತ್ತೆ. ಇನ್ನು ಉಳಿದಿರೋದು ನಮಗೆ ರೆಡಿ ಎಷ್ಟು ಬೇಕು 14 ಸೆಂಟಿಮೀಟ್ರ್ ಬೇಕು ನೋಡಿ. ಇದು 36 ಚೆಸ್ಟ್ ಸೈಜ್ ಇರೋದು. ಅವರಿಗೆ ಮೆಜರ್ಮೆಂಟ್ ತೊಗೊತಿರೋದು. ಅವರಿಗೆ ಶೋಲ್ಡರ್ ಎಷ್ಟಿರಬೇಕು ಮತ್ತು ಆರ್ಮೋಲ್ ಎಷ್ಟಿರಬೇಕು ಮತ್ತು ಬ್ಯಾಕ್ ಡಿಸೈನ್ ಎಷ್ಟಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಆ್ಯಕ್ಚುಲಿ ಫುಲ್ ಲೆಂತ್ ಎಷ್ಟು 15 ಇಡಬೇಕು. ಮತ್ತು ಭುಜ ನಮಗೆ 7 ಸೆಂಟಿಮೀಟ್ರ್ ನೋಡಿರಿ. ಅದು ಬ್ಯಾಕ್ ಸೈಡ್ ಬೋಟ್ ನೆಕ್ಕು ಫ್ರಂಟು ಡೀಪ್ ಇಟ್ಟರೆ ಈ ಥರ ಇಡಬೇಕಾಗುತ್ತೆ. ಈ ಥರ 7 ಸೆಂಟಿಮೀಟ್ರು ಭುಜ ಮತ್ತು ಕಂಕ್ಳು ಎಷ್ಟು ಬೇಕು 7 ಸೆಂಟಿಮೀಟ್ರ್ ನೋಡಿ. ಇಲ್ಲ ಇನ್ನೂ ಕಡಿಮೆ 28 ಸೆಂಟಿಮೀಟ್ರ್ ಕಡಿಮೆ ಇದ್ದವ್ರಿಗೆ 6.5 ಇಟ್ಟರೆ ನಡೆಯುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಇನ್ನು ಸ್ವಲ್ಪ ಮುಂದೆ ಭುಜ ಜಾಸ್ತಿ ಮಾಡಬೇಕಾಗುತ್ತೆ ನೋಡಿ. ಅಷ್ಟೇ ವ್ಯತ್ಯಾಸ, ಇದರಲ್ಲಿ ಇನ್ನೇನು ಮೇಜರ್ ಡಿಫ್ರೆನ್ಸ್ ಏನಿರೋದಿಲ್ಲ. ಕಂಕ್ಳು ನೋಡ್ರಿ 7 ಸೆಂಟಿಮೀಟ್ರ್ ಇಟ್ಟಿದ್ದೀನಿ. ಇದು ಬೋಟ್ ನೆಕ್ ಮೇಲ್ಗಡೆ ಬರುತ್ತೆ, ಅದಕ್ಕೆ 3.5 ಇಡ್ತಾಯಿದ್ದೀನಿ ನೋಡಿ. ಕೆಲವ್ರಿಗೆ ಇಲ್ಲಿ ಕಡಿಮೆ ಮಾಡ್ಕೊತಾರೆ, ಕೆಲವ್ರು ಜಾಸ್ತಿ ಮಾಡ್ಕೊತಾರೆ. ನಾನು 3.5 ಇಟ್ಟಿದ್ದೀನಿ. ನಮಗೆ ಬೇಡ 3.5, 4 ಬೇಕಾದ್ರೆ ಇಟ್ಕೊಬೋದು ನೋಡಿ. 3 ಇಟ್ಕೊಬೋದು, 3.5, 4 ಎಷ್ಟು ಬೇಕಾದ್ರೆ ಇಟ್ಕೊಬೋದು. ಈ ಕಡೆ ಕೆಳಗಡೆ ನಾನು 3 ಸೆಂಟಿಮೀಟ್ರ್ ಇಡ್ತೀನಿ. ಇದನ್ನ ಈ ಥರ ರೌಂಡ್ ಶೇಪ್ ಅಲ್ಲದೆ ಈ ಥರ ಓವಲ್ ಶೇಪಲ್ಲಿ ಈ ಥರ ದೋಣಿ ಆಕಾರದಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಇದು. ಮತ್ತು ಕೆಳಗಡೆ ಈ ಶೇಪು. ಇಲ್ಲಿ ನಮಗೆ ಜಾಸ್ತಿ ಗ್ಯಾಪ್ ಬೇಕಂದರೆ 1.5 ಸೆಂಟಿಮೀಟ್ರ್ ಬಿಟ್ಕೊಳ್ಳಿ. ಇಲ್ಲ ನಮಗೆ ಕಡಿಮೆ ಒಂದಿಷ್ಟೇ ಸಾಕು ಅಂತಂದರೆ 1 ಇಂಚ್ ಬಿಟ್ಕೊಳ್ಳಿ. ಕಚ್ಚಿಗೆ ಹೋದರೆ ಉಳ್ಕೊಳ್ಳೋದು ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ. ಇಲ್ಲಿ ಸ್ವಲ್ಪ ಕಚ್ಚಿಗೆ ಹೋಗುತ್ತೆ, ಇಲ್ಲಿ ಟ್ಯಾಗ್ ಕಟ್ಟೋದು ಬೇಕಾಗಲ್ಲ, ಕನೆಕ್ಷನ್ ಇರುತ್ತೆ, ಆ ಥರ ಆಗುತ್ತೆ. ಇದು ನಮಗೆ ಬ್ಯಾಕು ರೌಂಡ್ ಡೀಪ್ ಬಂದು 10 ಸೆಂಟಿಮೀಟ್ರ್ ಇರಬೇಕು. ಈಗ 3 + 1 4 10 ಅಂದರೆ ಇಲ್ಲಿಗೆ ಬರುತ್ತೆ ನೋಡಿ. ಬೇಡ ಒಂದು 11 ಇಟ್ಕೊಳ್ರಿ, ಯಾಕಂದರೆ ಕೆಳಗಡೆ ಕಚ್ಚು ಮೇಲ್ಗಡೆ ಕಚ್ಚು ಹೋದ್ರು ಒಂದು ಅರ್ಧ ಇಂಚ್ ಡಿಫ್ರೆನ್ಸಲ್ಲಿ. ಈ ಬೋಟ್ ನೆಕ್ಗೆ ಏನಂದರೆ ಸ್ವಲ್ಪ ಡೀಪ್ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕಂದರೆ ರೌಂಡ್ ಶೇಪ್ ಕಡಿಮೆ ಇರುತ್ತಲ್ಲ. ಕೆಳಗಡೆ ಫುಲ್ ಕೆಳಗಡೆ ಇದ್ದರೂ ಏನೂ ಡಿಫ್ರೆನ್ಸ್ ಅನ್ಸೋದಿಲ್ಲ, ಅದಕ್ಕೋಸ್ಕರ 11 ಇಟ್ಕೊಂಡಿದ್ದೀನಿ. ಈ 1 ಇಂಚು ಮಧ್ಯದಲ್ಲಿ ಗ್ಯಾಪು ಮತ್ತು ಇವೆರಡರ ಮಧ್ಯದಲ್ಲಿ ಇಷ್ಟು ನೋಡಿರಿ. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ 3 7 ಇದೆ, 7ರಲ್ಲಿ ಅರ್ಧ 3.5 ಸೆಂಟ್ರ್ ಪಾಯಿಂಟ್ ಬಂತು. ಈ ಶೇಪ್ ಇದೆಯಲ್ಲ, ಇದನ್ನು ಸ್ವಲ್ಪ ತೆಗಿತಾರೆ ಕೆಲವರು, ಸ್ವಲ್ಪ ಬ್ರಾಡಾಗಿ ತೆಗಿತಾರೆ, ಸ್ವಲ್ಪ ಇಷ್ಟು ಬ್ರಾಡಾಗಿ ತೆಗಿತಾರೆ. ಇದು ಇದರಲ್ಲೇನು ಮೇಜರ್ ಡಿಫ್ರೆನ್ಸ್ ಇರೋದಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ನಾನಿವಾಗ 1.5 ಸೆಂಟಿಮೀಟ್ರ್ ಇಡ್ತಾಯಿದ್ದೀನಿ ನೋಡಿರಿ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸಿರೋದ್ರಲ್ಲಿ 2 ಸೆಂಟಿಮೀಟ್ರ್ ಇದೆ, ಸ್ವಲ್ಪ ಅಗಲ ಜಾಸ್ತಿ ಇದೆ ನೋಡಿ. ಇಲ್ಲಿ 2 ಸೆಂಟಿಮೀಟ್ರ್. ಸೆಂಟಿಮೀಟ್ರ್ ಇಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಬಿಡ್ರಿ. ಇದು ಈ ಥರ ಬರಬೇಕಾಗುತ್ತೆ. ಈ ಒಂಥರ ಮೇಲ್ಗಡೆ ತುದಿಯಿಂದ ಮತ್ತು ಇಲ್ಲಿ ರೌಂಡ್ ಶೇಪ್ ಬಂದು ಮತ್ತು ಈ ತುದಿಗೆ ಮ್ಯಾಚ್ ಆಗಬೇಕು.
ನೋಡಿರಿ ಈ ಥರ ಓವೆಲ್ ಶೇಪ್ ಟೈಪ್ ಬರುತ್ತೆ ನೋಡಿ. ಓವೆಲ್ ಶೇಪ್ ಟೈಪ್ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬರುತ್ತೆ. ಇದರಲ್ಲಿ ಕರೆಕ್ಟಾಗಿ ನಮಗೆ ಇದ್ರ ಪಕ್ಕನೇ ಇದು ಲೈನ್ ಹೆಂಗೆ ಹೇಳ್ತಿದ್ದೀವೋ ಅದೇ ಲೈನ್ ಮೇಲೆ ನಾವು ಆರಿ ವರ್ಕ್ ಮಾಡ್ಕೊಂಬರ್ಬೋದು ನೋಡಿ. ನಾವು ಯಾವ ಥರ ಬ್ಲೌಸಿಗೆ ನಾವು ಮಾರ್ಕ್ ಮಾಡ್ತೀವೋ ಅದ್ರ ಮೇಲೇ ವರ್ಕ್ ಮಾಡ್ಕೊಂಬಂದು ಸ್ಟಿಚ್ ಮಾಡ್ಬೋದು, ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೋಡಿ. ತುಂಬ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಇಷ್ಟೇ ನೋಡಿರಿ, ಇಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ಇದ್ರ ಮೇಲೆ ವರ್ಕ್ ಮಾಡ್ಬೋದು. ಇದು ಆ್ಯಕ್ಚುಲಿ ಡೀಪ್ ಸ್ವಲ್ಪ ಅರ್ಧ ಇಂಚ್ ಯಾಕಪ್ಪ ಜಾಸ್ತಿ ಇಟ್ಟೆ ಅಂದರೆ ಇದು ಅಗಲ ಜಾಸ್ತಿ ಬರೋಲ್ಲಲ್ವ, ಇದು ಡೀಪ್ ಜಾಸ್ತಿ ಆದರೆ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಅಷ್ಟೇ. ಇಲ್ಲ ನಮಗೆ ಜಾಸ್ತಿ ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಳಿ, ಒಂದು ಅರ್ಧ ಇಂಚು, ಏನು ತೊಂದರೆ ಇಲ್ಲ. ಇಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿರಿ ಬೋಟ್ ನೆಕ್ಕು. ಸ್ಟಿಚಿಂಗ್ ಮಾತ್ರ ಪರ್ಫೆಕ್ಟಾಗಿ ಮಾಡಿ, ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೂ ನೀಟಾಗಿ ಕಾಣೋದೇ ಇಲ್ಲ, ಎಸ್ಪೆಷಲಿ ಬೋಟ್ ನೆಕ್ಕು. ಇಲ್ಲಿ 3.5, ಇಲ್ಲಿ 3 ಈ ಥರ ಮಾರ್ಕ್ ಮಾಡಿದ್ದೀನಿ. ಮತ್ತು 1 ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಟೋಟ್ಲು 11 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಕಚ್ಚಿಗೆ ಹೋದರೂ ಕೆಳಗಡೆ ಹೋದರೂ ನಮಗೆ ಕರೆಕ್ಟಾಗಿ 10 ಸೆಂಟಿಮೀಟ್ರ್ ಬರುತ್ತೆ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಶೇಪ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ನೋಡಿರಿ. ಮಾರ್ಕಿಂಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.